ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 333, ಆಗಸ್ಟ್ 20, 2020. ತುಂತುರು ಸುದ್ದಿಗಳು. ಜೀಬ್ರಾಗಳ ಪಟ್ಟೆಯ ಉಪಯೋಗ. ಪಟಾಪಟಿ ಬಟ್ಟೆಗಳು ಕೇವಲ ಒಳ ಉಡುಪಿಗಷ್ಟೇ ಅಲ್ಲ. ಇದು ಜೀಬ್ರಾಗಳು ಈ ಪಟಾಪಟಿ ಬಣ್ಣವನ್ನ ಬಲು ಸೊಗಸಾಗಿ ಉಪಯೋಗಿಸಿಕೊಳ್ಳುತ್ತವಂತೆ. ಪಟಾಪಟಿ ಬಣ್ಣಗಳಿರುವ ಪ್ರಾಣಿಗಳಲ್ಲಿ ಜೀಬ್ರಾ ಬಲು ಪ್ರಸಿದ್ಧ. ಜೀಬ್ರಾದ ಮೈ ಪೂರ್ತಿ ಕಪ್ಪು ಹಾಗೂ ಬಿಳಿ ಪಟ್ಟೆಗಳಿವೆ. ಕಪ್ಪು ಮೈ ಮೇಲೆ ಬಿಳಿ ಪಟ್ಟೆಗಳೋ, ಬಿಳಿ ಮೈ ಮೇಲೆ ಕಪ್ಪು ಪಟ್ಟೆಗಳೋ ಎಂದು ಹೇಳಲಾಗದಷ್ಟು ಇವೆರಡೂ ಬಣ್ಣದ ಪಟ್ಟಿಗಳು ಈ ಪ್ರಾಣಿಯ ಮೈಯನ್ನ ತುಂಬಿವೆ. ಇದೇ ರೀತಿಯಲ್ಲಿ ಮೈ ಮೇಲೆಲ್ಲ ಪಟ್ಟೆಗಳೋ ಚುಕ್ಕಿಗಳೋ ಇರುವ ಇನ್ನು ಹಲವು ಪ್ರಾಣಿಗಳಿವೆ. ಉದಾಹರಣೆಗೆ ಹುಲಿ, ಜಿರಾಫೆ, ಚಿರತೆ ಇತ್ಯಾದಿ. ಹುಲಿಗೆ ಪಟ್ಟೆ ಇರುವುದರಿಂದಲೇ ಅದು ತನ್ನ ಬೇಟೆಗಳ ಕಣ್ಣಿಗೆ ಬೀಳದ ಹಾಗೆ ಕಾಡಿನ ಪೊದೆ, ಗಿಡ, ಮರಗಳ ಮಧ್ಯೆ ಓಡಾಡಬಲ್ಲುದು ಎನ್ನುವುದು ತಿಳಿದ ವಿಷಯ. ಇದೇ ಕಾರಣದಿಂದಲೇ ಮಿಲಿಟರಿ ಯೋಧರು ತೇಪೆ ಹಚ್ಚಿದಂತಹ ಹಸಿರು, ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಿ ಓಡಾಡುತ್ತಾರಷ್ಟೆ. ಆದರೆ ಜೀಬ್ರಾದ ಕತೆ ಹೀಗಿಲ್ಲ. ಇದು ವಾಸಿಸುವುದೇ ತೆರೆದ ಬಯಲಿನಲ್ಲಿ, ಅದುವೂ ಹೆಚ್ಚು ಕಡಿಮೆ ಬೆಂಗಾಡಿನಲ್ಲಿ. ಅಂತಹ ಸ್ಥಳದಲ್ಲಿ ಹೀಗೆ ಪಟ್ಟೆಗಳಿರುವುದು ಮರೆ ಮಾಚುವುದಕ್ಕಿಂತಲೂ ಸ್ಪಷ್ಟವಾಗಿ ಎದ್ದು ತೋರಿಸುತ್ತದೆ. ಅರ್ಥಾತ್ ಬೇಟೆಗಾರರಿಂದ ತಪ್ಪಿಸಿಕೊಳ್ಳುವುದಿರಲಿ, ಬೇಟೆಗಾರರಿಗೆ ದೂರದಿಂದಲೇ ಎದ್ದು ತೋರುವಂತೆ ಇದರ ಪಟಾಪಟಿ ಬಣ್ಣ ಇರುತ್ತದೆ. ಇದು ವಿಪರ್ಯಾಸ. ಅನುಕೂಲವೇ ಇಲ್ಲದ ಬಣ್ಣವೇಕೆ ಎನ್ನುವ ಸಂದೇಹ ಪ್ರಾಣಿ ವಿಜ್ಞಾನಿಗಳನ್ನ ಕಾಡಿತ್ತು. ಇದನ್ನ ವಿವರಿಸಲು ಹಲವು ಕಾರಣಗಳನ್ನ ವಿಜ್ಞಾನಿಗಳು ಪಟ್ಟಿ ಮಾಡಿದ್ದರು. ಮೊದಲನೆಯದಾಗಿ, ಈ ಬಿಳಿ ಕಪ್ಪು ಪಟ್ಟಿಗಳು ಜೀಬ್ರಾಗಳು ವಾಸಿಸುವ ಉಷ್ಣವಲಯದ ಬಯಲಿನಲ್ಲಿ ತಣ್ಣಗಿರಲು ನೆರವಾಗುತ್ತಿರಬಹುದು ಎನ್ನುವ ಒಂದು ತರ್ಕವಿತ್ತು. ಆದರೆ ಇದು ಸರಿಯಲ್ಲವೆಂದು ಅನಂತರ ಸಿದ್ಧವಾಯಿತು. ಹಾಗಿದ್ದರೆ ಈ ಪಟ್ಟಿಗಳಿಗೆ ಇನ್ಯಾವ ಕಾರಣವಿರಬಹುದು, ಇನ್ಯಾವ ಉಪಯೋಗವಿರಬಹುದು ಎನ್ನುವ ಪ್ರಶ್ನೆಗೆ ಕೆಲ ವರ್ಷಗಳ ಹಿಂದೆ ಇನ್ನೊಂದು ಕೌತುಕಮಯವಾದ ವಿವರಣೆ ಕೊಡಲಾಗಿತ್ತು. ಈ ಪಟ್ಟೆಗಳು ಜೀಬ್ರಾಗಳನ್ನ ನೊಣ ಹಾಗೂ ಇತರೆ ಕೀಟಗಳ ಕಾಟದಿಂದ ರಕ್ಷಿಸುತ್ತಿರಬಹುದು ಎನ್ನುವುದೇ ಈ ತರ್ಕ. ಇಂಗ್ಲೆಂಡಿನ ಬ್ರಿಸ್ಟಲ್ ಸ್ಕೂಲ್ ಆಫ್ ಬಯಾಲಜಿಕಲ್ ಸೈನ್ಸಿನ ವಿಜ್ಞಾನಿಗಳು ಈ ತರ್ಕವನ್ನ ಮಂಡಿಸಿದ್ದರಷ್ಟೇ ಅಲ್ಲ, ಈ ಬಗ್ಗೆ ಹಲವು ಪ್ರಯೋಗಗಳನ್ನ ಸಹ ನಡೆಸಿದರೂ ಕೂಡ. ಜೀಬ್ರಾಗಳು ವಾಸಿಸುವ ಪ್ರದೇಶದಲ್ಲಿ ಹಳದಿ ಜ್ವರವನ್ನ ತರುವ ಕುದುರೆ, ನೊಣಗಳ ಕಾಟ ಹೆಚ್ಚು. ಇವು ರಕ್ತ ಪಿಪಾಸುಗಳು. ಒಮ್ಮೊಮ್ಮೆ ಇವುಗಳ ದಾಳಿಯಿಂದ ಅತಿ ದೊಡ್ಡ ಪ್ರಾಣಿಗಳು ನಿತ್ರಾಣವಾಗಿ ಬಿಡಬಹುದು. ಇಂತಹ ನೊಣಗಳನ್ನ ಪಟ್ಟೆಗಳು ದೂರವಿಡುತ್ತವೆ ಎಂದು ಇವರು ತರ್ಕಿಸಿದ್ದರು. ಇದಕ್ಕಾಗಿ ಈ ನೊಣಗಳಿರುವ ಜಾಗದಲ್ಲಿ ವಾಸಿಸುವ ಜೀಬ್ರಾಗಳ ಮೈ ಮೇಲೆ ಹಾಗೂ ಅದೇ ಗಾತ್ರದ ಇತರೆ ಪ್ರಾಣಿಗಳ ಮೇಲೆ ಬಂದು ಕೂರುವ ನೊಣಗಳ ಸಂಖ್ಯೆಯನ್ನ ಗಮನಿಸಿದ್ದರು. ಜೀಬ್ರಾಗಳ ಮೇಲೆ ಬಂದು ಕೂರುವ ನೊಣಗಳ ಸಂಖ್ಯೆ ಕಡಿಮೆ ಇತ್ತು. ಇದು ನಿಜವೇ ಎನ್ನುವುದನ್ನ ಪರೀಕ್ಷಿಸಲು ಬಿಳಿ ಕುದುರೆಗಳ ಮೈ ಮೇಲೆ ಪಟ್ಟೆ ಪಟ್ಟೆ ಇರುವ ಕಂಬಳಿಯನ್ನ ಹೊದ್ದಿಸಿ ನೊಣಗಳ ಮಧ್ಯೆ ಬಿಟ್ಟಿದ್ದರು. ಆಗಲೂ ಕುದುರೆಗಳ ಮೇಲೆ ನೊಣಗಳು ಕೂರುವುದು ಕಡಿಮೆಯಾಯಿತು. ಪಟ್ಟೆ ಪಟ್ಟೆ ಇಲ್ಲದ ಬಿಳಿ ಅಥವಾ ಕರಿ ಕಂಬಳಿ ಹೊದಿಸಿದರೆ ಅವುಗಳ ಮೇಲೆ ನೊಣಗಳು ಹೆಚ್ಚು ಕೂರುತ್ತಿದ್ದವು. ಅಂದರೆ ಈ ಬಣ್ಣಗಳು ನೊಣಗಳನ್ನ ಬೆದರಿಸುತ್ತಿಲ್ಲ, ಬೇರೇನೋ ಆಗುತ್ತಿದೆ ಎನ್ನುವ ಅನುಮಾನ ಇತ್ತು. ಜೀಬ್ರಾದ ಪಟ್ಟೆಗಳು ಅದು ಹೇಗೆ ನೊಣಗಳನ್ನ ದೂರವಿರಿಸುತ್ತದೆ ಎನ್ನುವುದನ್ನ ಇದೀಗ ಅದೇ ತಂಡ ಪರಿಶೀಲಿಸಿ ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಇವರ ಶೋಧದ ಪ್ರಕಾರ ಪಟ್ಟಿಗಳಷ್ಟೇ ಅಲ್ಲ, ಚೌಕಾಕಾರಗಳು ಇದೇ ರೀತಿಯಲ್ಲಿ ನೊಣಗಳನ್ನ ದೂರ ಇಡಬಲ್ಲವಂತೆ. ಇದಕ್ಕಾಗಿ ಅವರು ಜೀಬ್ರಾಗಳ ಮೇಲೆ ಪಟ್ಟಿಗಳು ಇರುವ, ಪಟ್ಟೆಗಳು ಇಲ್ಲದ ಹಾಗೂ ಚೌಕಾಕಾರದ ಮಚ್ಚೆಗಳು ಇರುವ ಕಂಬಳಿಗಳನ್ನ ಹೊದಿಸಿ ನೊಣಗಳ ಮಧ್ಯೆ ಬಿಟ್ಟಿದ್ದಾರೆ. ಯಾವ್ಯಾವ ಜೀಬ್ರಾಗಳಿಗೆ ನೊಣಗಳ ಕಾಟ ಹೆಚ್ಚು ಎಂದು ಲೆಕ್ಕ ಹಾಕಿದ್ದಾರೆ. ಪಟ್ಟೆ ಹಾಗೂ ಚೌಕಾಕಾರ ಇರುವ ಬಟ್ಟೆಗಳ ಮೇಲೆ ನೊಣಗಳು ಬಂದು ಕೂರುವುದು ಕಡಿಮೆಯಂತೆ.
ಒಂದು ವೇಳೆ ಹತ್ತಿರ ಬಂದರೂ ಅದಕ್ಕೆ ಡಿಕ್ಕಿ ಹೊಡೆದು ಕೆಳಗೆ ಬೀಳುತ್ತವೆಯಂತೆ ಅಥವಾ ಅದರಿಂದ ದೂರ ಹೋಗುತ್ತವೆಯಂತೆ. ಇದಕ್ಕೆ ಬಹುಶಃ ಈ ಪಟ್ಟೆಗಳು ನೊಣಗಳಲ್ಲಿ ದೃಷ್ಟಿಭ್ರಮೆ ಉಂಟು ಮಾಡುತ್ತಿರುವುದು ಕಾರಣವಿರಬೇಕು ಎಂದು ಈ ತಂಡ ಊಹಿಸಿದೆ. ನೊಣ, ಕೀಟಗಳು ಬಲು ವೇಗವಾಗಿ ಹಾರುತ್ತವೆಯಷ್ಟೇ. ಇವು ಹೀಗೆ ಹಾರುತ್ತಾ ಯಾವುದಾದರೂ ವಸ್ತುವನ್ನ ಸಮೀಪಿಸುವಾಗ ಆ ವಸ್ತುವಿನ ಗಾತ್ರ ಹೆಚ್ಚಾಗುತ್ತಾ ಹೋಗುತ್ತವೆ. ಕೀಟಗಳು ದೂರವನ್ನ ಗ್ರಹಿಸಲು ಇದು ನೆರವಾಗುತ್ತದೆ. ಅದೇ ಪಟ್ಟೆಗಳಿದ್ದಾಗ ಈ ಗ್ರಹಿಕೆಗೆ ಅಡ್ಡಿಯಾಗಿ ಕೀಟಗಳು ದೂರವನ್ನ ಸರಿಯಾಗಿ ಗ್ರಹಿಸಲಾರವು. ಆದ್ದರಿಂದ ಅವು ನೇರವಾಗಿ ಬಂದು ಇವಕ್ಕೆ ಗುದ್ದಿ ಕೆಳಗೆ ಬೀಳುತ್ತವೆ ಅಥವಾ ಅಲ್ಲಿಂದ ಬೇರೆ ದೂರದಲ್ಲಿ ನಿಲ್ಲುತ್ತವೆ. ಇದರಿಂದಾಗಿ ಜೀಬ್ರಾಗಳಿಗೆ ನೊಣಗಳ ಕಾಟ ಕಡಿಮೆ ಆಗುತ್ತದೆ ಎಂದು ಇವರು ತರ್ಕಿಸಿದ್ದಾರೆ. ಈ ಭ್ರಮೆ ಪಟ್ಟೆಗಳಿರುವ ಹಾಗೂ ಚೌಕಗಳಿರುವ ಎರಡು ಬಟ್ಟೆಗಳಲ್ಲಿಯೂ ಒಂದೇ ತೆರನಾಗಿದ್ದುದು ವಿಶೇಷ. ಅಂದರೆ ಅರ್ಥ ಇಷ್ಟೇ, ಜೀಬ್ರಾಗಳಿಗೆ ಪಟ್ಟೆ ಅನುಕೂಲವಾಗಿದೆಯೇನೋ ಸರಿ, ಆದರೆ ಪಟಾಪಟಿ ಬಣ್ಣವೇ ಆಗಬೇಕಿಲ್ಲ, ಚುಕ್ಕೆ ಚೌಕಗಳು ಹೀಗೆಯೇ ನೆರವಾಗಬಲ್ಲವು ಎನ್ನುತ್ತಾರೆ. ಅಂದರೆ ನಾವು ಸೊಳ್ಳೆಗಳಿಂದ ತಪ್ಪಿಸಿಕೊಳ್ಳಲು ಚೌಕಗಳ ಚಿತ್ರವಿರುವ ದಿರಿಸುಗಳನ್ನ ಧರಿಸಬಹುದು ಅಲ್ಲವೇ? ಚಿಟ್ಟೆಯ ರೆಕ್ಕೆ ಮತ್ತು ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಏನೆಲ್ಲ ಉಪಾಯಗಳಿವೆ ಗೊತ್ತಾ? ಮನುಷ್ಯರು ಅವನ್ನ ಆಂಟಿಬಯೋಟಿಕ್ ಎನ್ನುವ ರಾಸಾಯನಿಕಗಳಿಂದ ಕೊಲ್ಲುತ್ತಾರೆ. ವೈರಸ್ಗಳು ತಮ್ಮ ತಳಿಗುಣವನ್ನೇ ಬ್ಯಾಕ್ಟೀರಿಯಾದೊಳಗೆ ಚುಚ್ಚಿ ಅಲ್ಲಿಯೇ ಸಂತಾನೋತ್ಪತ್ತಿ ಮಾಡಿ ಅವನ್ನು ಕೊಲ್ಲುತ್ತವೆ. ಈಗ ಚಿಟ್ಟೆಗಳು ಮತ್ತು ದುಂಬಿಗಳು ಬ್ಯಾಕ್ಟೀರಿಯಾದ ಮೈಯನ್ನ ಚಿಂದಿ ಚಿಂದಿಯಾಗಿಸಿ ಅವನ್ನ ಕೊಲ್ಲುತ್ತವಂತೆ. ಬ್ಯಾಕ್ಟೀರಿಯಾಗಳು ಕೊಲ್ಲುವ ಉಪಾಯಗಳಿಗಾಗಿ ಮನುಷ್ಯ ಇನ್ನೂ ತಡಕಾಡುತ್ತಲೇ ಇದ್ದಾನೆ. 100 ವರ್ಷಗಳ ಹಿಂದೆ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಬಲ್ಲ ಔಷಧಗಳು ಹಾಗೂ ಆಂಟಿಬಯೋಟಿಕ್ಗಳ ಶೋಧವಾಯಿತು. ಅವು ಸಾಕಷ್ಟು ಸಫಲವೂ ಆದವು. ಆದರೆ ಬಲು ಶೀಘ್ರವಾಗಿ ಬದಲಾಗುವ ಬ್ಯಾಕ್ಟೀರಿಯಾದ ಸಹಜ ಗುಣಗಳಿಂದ ಬ್ಯಾಕ್ಟೀರಿಯಾಗಳು ಈ ಎಲ್ಲಾ ವಿಷಯಗಳಿಗೂ ಒಗ್ಗಿಕೊಂಡು ರೋಧತೆಯನ್ನ ಮೈಗೂಡಿಸಿಕೊಂಡಿವೆ. ಹೀಗಾಗಿ ಇಂದು ಇವನ್ನ ಕೊಲ್ಲಬೇಕಾದರೆ ಅತಿ ಹೆಚ್ಚು ಔಷಧಗಳನ್ನು ಇಲ್ಲವೋ ಹೊಸ ಔಷಧಗಳನ್ನ ಉಪಯೋಗಿಸಬೇಕಾಗಿದೆ. ಇದು ರೋಗ ನಿಯಂತ್ರಣಕ್ಕೂ ಅಡ್ಡಿಯಾಗಿದೆ. ಹೀಗಾಗಿ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವ ಹೊಸ ಉಪಾಯಗಳಿಗಾಗಿ ವಿಜ್ಞಾನಿಗಳು ಹುಡುಕಾಡುತ್ತಲೇ ಇದ್ದಾರೆ. ಇಂತಹುದೊಂದು ಉಪಾಯ ಚಿಟ್ಟೆ ದುಂಬಿಗಳಂತಹ ಕೀಟಗಳ ರೆಕ್ಕೆ ಮೈ ಮೇಲೆ ಅಡಗಿದೆಯಂತೆ. ಹೀಗೆನ್ನುತ್ತದೆ ನೇಚರ್ ರಿವ್ಯೂಸ್ ಮೈಕ್ರೋಬಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಒಂದು ಶೋಧ. ಚಿಟ್ಟೆಗಳ ಬಣ್ಣ ಬಣ್ಣದ ರೆಕ್ಕೆಗಳಿಗೆ ದುಂಬಿಗಳ ಮಿರುಗುವ ಮೈಗೆ ಕಾರಣವಾದ ರಚನೆಗಳು ಬ್ಯಾಕ್ಟೀರಿಯಾಗಳಿಗೆ ಮಾರಕ ಎನ್ನುವುದು ಈ ವಿಜ್ಞಾನಿಗಳ ಶೋಧ. ಚಿಟ್ಟೆಗಳ ರೆಕ್ಕೆಯ ಬಣ್ಣಕ್ಕೆ ಅವುಗಳ ಮೇಲಿರುವ ಬಲು ತೆಳುವಾದ ಗಾಜಿನಂತಹ ಹುರುಪೆಗಳು ಕಾರಣ. ಈ ಹುರುಪೆಗಳು ಒಂದೋ ಚಪ್ಪಟೆಯಾಗಿ ಇಲ್ಲವೇ ಮುಳ್ಳು ಮುಳ್ಳಿನಂತೆ ಇರುತ್ತವೆ. ಆಕಾರ ಹೀಗಿದ್ದರೂ ಗಾತ್ರ ಮಾತ್ರ ಬಲು ಸೂಕ್ಷ್ಮ. ಈ ಮುಳ್ಳುಗಳು ಹೆಚ್ಚೆಂದರೆ ಇಂತಹ 10,000 ರೋಮಗಳನ್ನ ಒಂದರ ಪಕ್ಕ ಒಂದನ್ನ ಒತ್ತೊತ್ತಾಗಿ ನಿಲ್ಲಿಸಿದರೆ ಅದು 1 ಮಿಲಿಮೀಟರ್ನಷ್ಟು ಜಾಗೆಯನ್ನ ಆಕ್ರಮಿಸಬಹುದು ಅಷ್ಟೆ. ಇಷ್ಟು ಸೂಕ್ಷ್ಮವಾದ ನ್ಯಾನೋ ಗಾತ್ರದ ರಚನೆಗಳು ಬ್ಯಾಕ್ಟೀರಿಯಾಗಳಿಗೆ ಮಾರಕವಾಗುತ್ತದೆ. ಬ್ಯಾಕ್ಟೀರಿಯಾಗಳು ಈ ರೋಮಗಳನ್ನು ಹುರುಪೆಗಳನ್ನು ತಾಕಿದರೆ ಅವುಗಳ ಹೊರಮೈಗೆ ಅಂಟಿಕೊಂಡ ಇವು ಅದನ್ನ ಚುಚ್ಚಿ ಎಳೆದು ಇಲ್ಲವೇ ಹಿಗ್ಗಿಸುತ್ತದೆ. ಹೀಗೆ ಹಿಗ್ಗಾಮುಗ್ಗಾ ಎಳೆದಾಟದಿಂದ ಆ ಬ್ಯಾಕ್ಟೀರಿಯಾಗಳ ದಪ್ಪ ಗೋಡೆಯು ಮುರಿದು ಬೀಳುತ್ತದೆ. ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ಇದೇ ಕಾರಣಕ್ಕೆ ದುಂಬಿ ಚಿಟ್ಟೆಗಳ ರೆಕ್ಕೆಯ ಮೇಲೆ ಬ್ಯಾಕ್ಟೀರಿಯಾ ಸೋಂಕು ಕಾಣುವುದಿಲ್ಲವಂತೆ. ಹಾಗಿದ್ರೆ ಇದೇ ರೀತಿಯಲ್ಲಿ ನಾವು ನ್ಯಾನೋ ರಚನೆಗಳನ್ನ ರೂಪಿಸಿದರೆ ಅವು ಕೂಡ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಬಹುದೇ? ಇದನ್ನೂ ಪರೀಕ್ಷಿಸಿದ್ದಾರೆ. ವಿವಿಧ ರೀತಿಯ ರಚನೆಗಳು ಹಾಗೂ ಅವುಗಳ ಪರಿಣಾಮಗಳನ್ನ ಪರೀಕ್ಷಿಸಿದಾಗ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವ ಗುಣಕ್ಕೂ ರೋಮಗಳ ಎತ್ತರ, ಉದ್ದ, ಗಾತ್ರಕ್ಕೂ ಸಂಬಂಧವಿದೆ ಎನ್ನುವುದು ತಿಳಿದಿದೆ. ರೋಮ ಯಾವುದರಿಂದ ಆಗಿದೆ ಅನ್ನುವುದಕ್ಕಿಂತಲೂ ಅದರ ಗಾತ್ರವೇ ಬಲು ಮುಖ್ಯವಂತೆ. ಬ್ಯಾಕ್ಟೀರಿಯಾಗಳ ಗಾತ್ರಕ್ಕಿಂತಲೂ ಸಣ್ಣದಾಗಿರುವ ರೋಮಗಳ ಮೇಲ್ಮೈ ಬಲು ಮಾರಕ ಎನ್ನುತ್ತದೆ ಈ ಪ್ರಬಂಧ.
ಅಂದರೆ ಇನ್ನು ಮೇಲೆ ದೇಹದೊಳಗೆ ಬಳಸುವ ಕೊಳವೆಗಳು, ಹೃದಯದ ವಾಲ್ವುಗಳು, ಸ್ಟಂಟುಗಳು ಆಂಟಿಬಯೋಟಿಕ್ನಲ್ಲಿ ಅದ್ದಿಯೋ ಅಥವಾ ಆಂಟಿಬಯೋಟಿಕ್ಗಳನ್ನ ಅಂಟಿಸಿಯೋ ಉಪಯೋಗಿಸಬೇಕಿಲ್ಲ. ಇವುಗಳ ಮೇಲ್ಮೈಯನ್ನ ವಿಶೇಷ ತಂತ್ರಗಳಿಂದ ಒರಟಾಗಿಸಿದರೆ ಸಾಕು. ಈ ಒರಟು ಬ್ಯಾಕ್ಟೀರಿಯಾಗಳಿಗಿಂತಲೂ ಸೂಕ್ಷ್ಮವಾಗಿರಬೇಕು ಅಷ್ಟೇ. ಅಂತಹ ಮೇಲ್ಮೈಗಳ ಮೇಲೆ ಬ್ಯಾಕ್ಟೀರಿಯಾಗಳು ನೆಲೆಸುವುದಿಲ್ಲ, ನೆಲೆಸಿದರೂ ಬೆಳೆಯುವುದಿಲ್ಲ. ಹೀಗೆ ಬ್ಯಾಕ್ಟೀರಿಯಾ ಸೋಂಕಿದರೂ ಅದರಿಂದ ಬಾಧೆ ಪಡದಂತಹ ವಸ್ತುಗಳನ್ನ ರೂಪಿಸಬಹುದು. ಮನೆಯಲ್ಲಿಯೂ ಅಡುಗೆ ಮನೆಯ ಕಟ್ಟೆ, ಪಾತ್ರೆಗಳಿಡುವ ಕಪಾಟು ಮೊದಲಾದವುಗಳ ಮೇಲ್ಮೈಯನ್ನ ಇದೇ ರೀತಿಯಲ್ಲಿ ವಿನ್ಯಾಸ ಮಾಡಿದರೆ ಅವನ್ನ ಆಗಾಗ್ಗೆ ಶುಚಿಗೊಳಿಸಲು ರಾಸಾಯನಿಕಗಳನ್ನ ಬಳಸಬೇಕಿಲ್ಲ ಎನ್ನುವ ಆಶಯವನ್ನ ಈ ಸಂಶೋಧನೆಗಳು ಹುಟ್ಟಿಸಿವೆ. ಒಂದೇ ಸಮಸ್ಯೆ, ಇಷ್ಟು ಸೂಕ್ಷ್ಮತಮವಾದ ರಚನೆಗಳನ್ನ ಸುಲಭವಾಗಿ ಸರಳವಾಗಿ ಎಲ್ಲ ರೀತಿಯ ವಸ್ತುಗಳ ಮೇಲೆಯೂ ಮಾಡುವ ವಿಧಾನವನ್ನ ಕೈಗೆಟುಕಿಲ್ಲ. ಅದಾದರೆ ಬಹುಶಃ ಚಿಟ್ಟೆಗಳ ಮೈಯಂತೆಯೇ ಬಣ್ಣವಲ್ಲದಿದ್ದರೂ ಶುಚಿಯಾದ ವಸ್ತುಗಳನ್ನು ತಯಾರಿಸುವುದು ಸಾಧ್ಯವಾಗಬಹುದು. ಇದು ಇಂದಿನ ತುಂತುರು ಸುದ್ದಿಗಳು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ನವ್ಯ ಎನ್. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.